ಇನ್ನು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದು ರಾಜ್ಯವೇ ತಲೆ ತಗ್ಗಿಸುವ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಉತ್ತರ ಕೊಡಬೇಕು. ನಾವೇನು ಉತ್ತರ ಕೊಡೋಕ್ಕಾಗತ್ರಿ ಅಂತ ಡಿ.ಕೆ. ಶಿವಕುಮಾರ್ ಕೇಳಿರೋದು. ಬಿಜೆಪಿಯವರು, ವಿಜಯೇಂದ್ರ, ಯಡಿಯೂರಪ್ಪ ಇವರುಗಳು ಕೊಡಬೇಕು ಉತ್ತರವನ್ನು. ಯಾಕೆಂತಂದರೆ ಇವರ ಮೈತ್ರಿ ಪಕ್ಷದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ, NDA ಅಭ್ಯರ್ಥಿ. ಈತ ಉತ್ತರ ಕೊಡೋದಲ್ಲ, ನಾವೇನು ಕೊಡೋಕ್ಕಾಗುತ್ತೆ, ಅವರು ಕೊಡಬೇಕು ಅಂತ. ನೀವು ನಮ್ಮನ್ನು ಕೇಳಬೇಡಿ, ನೀವು ಬಿಜೆಪಿ ನಾಯಕರುಗಳು ಕೇಳಬೇಕು. ಬಿಜೆಪಿ ನಾಯಕರು, ಬಿಜೆಪಿ MP ಗಳು, ಶೋಭಕ್ಕಂಗೆ, ಯಡಿಯೂರಪ್ಪನವ್ರಿಗೆ, ವಿಜಯೇಂದ್ರಂಗೆ, ಕುಮಾರಣ್ಣಂಗೆ, ಗೌಡ್ರಿಗೆ ಅವ್ರಿಗೆ ಹೋಗಿ ನೀವು ಕೇಳಿ ಉತ್ತರ ಹೇಳಬೇಕು. ನಮ್ಗೆ ಕೇಳಿದ್ರೆ ಏನು ಹೇಳೋಣ ನಾವು? ಯಾಕೆ ಬಾಯಿ ಬಿಡ್ತಾ ಇಲ್ಲ? ಎಲ್ಲೆಲ್ಲ ಬಾಯಿ ಬಿಡ್ತಾರೆ, ಎಲ್ಲೆಲ್ಲ ಟ್ವೀಟ್ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಅವ್ರಿಗೆ ಈ ರಾಜ್ಯದ ಇದಲ್ವಾ ಇದು? ಏನು ಆರ್ಡಿನರಿ ಮನುಷ್ಯರ ಇದು? ಈ ದೇಶದಕ್ಕೊಬ್ಬ ಸಂಸತ್ ಸದಸ್ಯರ ವಿಚಾರ ಇದು, ಮಾಜಿ ಮಂತ್ರಿಗಳ ವಿಚಾರ, MLAಗಳ ವಿಚಾರ. ಇದು ಯಾರಾಗ್ರೇನು ಅವರು ಉತ್ತರ ಕೊಡಬೇಕು. ನಾವೇನು ಉತ್ತರ ಕೊಡೋಣ? ನಮಗೆ ರಾಜ್ಯಕ್ಕೆ ತಲೆ ತಗ್ಸೋಕ್ಕಾಗ್ತದೆ. ಡೆಲ್ಲಿಯಿಂದ ಎಷ್ಟು ಫೋನ್ಗಳು ಬರ್ತಾ ಇದೆ, ಏನು ಬರ್ತಾ ಇದೆ? ಬಿಜೆಪಿಯವರು ಉತ್ತರ ಕೊಡಬೇಕು ಇದಕ್ಕೆ, NDA ಲೀಡರ್ಸ್ ಉತ್ತರ ಕೊಡಬೇಕು ಇದಕ್ಕೆ. ಅದೇನು ಮಾಡ್ತಾರೆ ಅದೇನು ಹೇಳಿ, ಅದನ್ನು ಯಾವ ಪೊಲಿಟಿಕಲ್ ಡಿಸಿಷನ್ ಅಂತ ನೋಡಿ. ಇದು ಪ್ರಕರಣ ಈ ರೀತಿ ರಾಜಕೀಕರಣಗೊಳ್ಳಬಾರ್ದು. ಯಾರೋ ಒಬ್ಬ ವ್ಯಕ್ತಿ ಏನೋ ಒಂದು ಅಸಹ್ಯಕರ ಕೆಲಸವನ್ನು ಒಂದು ಕೋಣೆಯಲ್ಲಿ ಮಾಡಿದ್ರೆ ಉಳಿದವ್ರಿಗೆ ಏನು ಗೊತ್ತಿರುತ್ತೆ, ಏನು ಉತ್ತರ ಕೊಡ್ತಾರೆ? ಹೋಗಾಗಲಿ, ಇದೇನಾದರೂ ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಅನೌನ್ಸ್ ಮಾಡೋದಕ್ಕೆ ಮೊದಲೇ ಏನಾದರೂ ಗೊತ್ತಿದ್ದು ಅವ್ರಿಗೇನಾದ್ರು ಟಿಕೆಟ್ ಘೋಷಣೆ ಮಾಡಿದ್ದಿದ್ರೆ ತಪ್ಪು ಅಂತ ಹೇಳ್ಬೋದಾಗಿತ್ತು. ಈ ಪ್ರಕರಣ ಬೆಳಕಿಗೆ ಬಂದಿದ್ದೆ ಈಗ ಒಂದು ವಾರದಿಂದ ಈಚೆಗೆ. ಇದಕ್ಕೆ ಉತ್ತರ ಕೊಡಿ. ಆಮೇಲೆ ಇನ್ನೊಂದು ಏನಂದರೆ, ಇದೊಂಥರ ಈಗ ತಂದೆ ತಾಯಿಗೆ ಎಕ್ಸಾಂಪಲ್ ತಗೊಳ್ಳೋದಾದರೆ, ತಮ್ಮ ಮಗನ ವಿಚಾರವಾಗಿ ಏನು ಮಾತನಾಡ್ತಾರೆ ಅವರು?